ಸಿ.ಟಿ. ರವಿ ಅವರಿಗೆ ಆಗಿರುವಂಥ ಗಾಯದ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕೆ ಮಾಡಿದ್ದಾರೆ. ಪ್ರಮುಖವಾಗಿ ಆ ಬ್ಯಾಂಡೇಜನ್ನು ಕಟ್ಟಿದ್ರಲ್ಲ ಆ ವಿಚಾರವಾಗಿ ಮಾತನಾಡಿದ್ದಾರೆ. ಸಿ.ಟಿ. ರವಿ ಗಾಯದ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕೆ ಮಾಡಿದ್ದಾರೆ. ಅಂದರೆ 3-4 ದಿನ ಬ್ಯಾಂಡೇಜ್ ಕಟ್ಟುವಂತಹ ಗಾಯ ಅಲ್ಲ ಅದು ಅಂತ. ಸಣ್ಣ ಗಾಯ ಅಂಥೇಳಿ ಈಗಾಗಲೇ ಮೆಡಿಕಲ್ ವರದಿ ಕೂಡ ಅದು ರಿವೀಲ್ ಆಗಿದೆ. ಆ ರಿಪೋರ್ಟ್ ಕೂಡ ಬಂದಿದೆ. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರದ ತಪಾಸಣೆಯ ವರದಿ ಇದೆಯಲ್ಲ ಅದು ಬಹಿರಂಗ ಆಗಿದೆ. ಆದರೆ 3-4 ದಿನಗಳ ಕಾಲ ಆ ಬ್ಯಾಂಡೇಜ್ ಹಾಕೊಳ್ಳೋಕೆ ಏನು ಅವಶ್ಯಕತೆ ಇತ್ತು ಅಂತ ವೈದ್ಯರ ಚಿಕಿತ್ಸೆಯ ಬಗ್ಗೆ ವೈದ್ಯಕೀಯ ವರದಿ ಈಗ ಬಹಿರಂಗ ಆಗಿದೆ, ಕೊಟ್ಟಿರುವಂಥ ವರದಿ. ಸೊ ತಲೆಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು, ಹೀಗಾಗಿ ಸರಳ ಬ್ಯಾಂಡೇಜನ್ನು ಮಾಡಲಾಯಿತು. ಪ್ರಾಥಮಿಕ ಚಿಕಿತ್ಸೆ ನೀಡುವ ಅಂದರೆ ಪ್ರಾಥಮಿಕ ಹಂತದಲ್ಲಿ ಏನು ಚಿಕಿತ್ಸೆ ಕೊಡ್ತಾರಲ್ಲ ಅಷ್ಟು ಮಾತ್ರ ಗಾಯ ಆಗಿತ್ತು ಅಂತ ಸಿಬ್ಬಂದಿ ಆ ಒಂದು ಹಿಂಬರದಲ್ಲಿ ಅಂದರೆ ವರದಿ ಏನು ಬರುವಂಥ ಸಂದರ್ಭದಲ್ಲಿ ಬರೆದಿರುವಂಥ ಇದೆಯಲ್ಲ ಆ ವರದಿ ಈಗ ಬಹಿರಂಗ ಆಗಿದೆ. ಸೊ 3-4 ದಿನಗಳ ಕಾಲ ಬ್ಯಾಂಡೇಜನ್ನು ಹಾಕಿಕೊಳ್ಳೋಕೆ ಯಾಕೆ ಹಾಕಿದ್ರು ಅಂತೇಳಿ ಇದೆಲ್ಲ ತೋರ್ಪಡಿಕೆನ ಅಥವಾ ಬೇಕಂತಲೇ ಹಾಕ್ಕೊಂಡಿರೋದ ಅಥವಾ ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಗಾಯ ಆಗಿತ್ತಾ ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ಪ್ರಶ್ನೆ ಇದು. ಸೊ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ.ಟಿ. ರವಿ ಗಾಯದ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕೆ ಮಾಡಿದ್ದಾರೆ. ಅಂದರೆ 3-4 ದಿನಗಳ ಕಾಲ ಆ ಬ್ಯಾಂಡೇಜನ್ನು ಕಟ್ಟುವಷ್ಟು ಗಾಯ ಆಗಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಆ ವರದಿ ಇದೆಯಲ್ಲ ಅದು ಕೂಡ ಈಗ ಬಹಿರಂಗ ಆಗಿದೆ. ಅದನ್ನು ಟ್ರೋಲ್ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ನಾಯಕರು. ಅಂದರೆ ಸಣ್ಣ ಪುಟ್ಟ ಗಾಯ ಆಗಿತ್ತು, ಅದಕ್ಕೆ ಒಂದು ಬೇಸಿಕಲಿ ಏನು ಬೇಕು ಅದನ್ನು ಮಾತ್ರ ಮಾಡಿದ್ದೀವಿ ಅಂತೇಳಿ. ಏನು ಅರೆಸ್ಟ್ ಮಾಡುವಂಥ ಟೈಮಲ್ಲಿ ಪೊಲೀಸ್ ವ್ಯಾನ್ಗೆ ಬರುವಂಥ ಟೈಮಲ್ಲಿ ಏನು ಸ್ವಲ್ಪ ಗಾಯ ಆಗುತ್ತೆ ತಲೆಗೆ, ಆವಾಗ ರಕ್ತ ಬೇರೆ ಬರುತ್ತೆ, ಆವಾಗ ಬ್ಯಾಂಡೇಜನ್ನು ಕೊಡಲಾಗತ್ತೆ. ಅದು ಬೇರೆಯೇ ವಿಚಾರ. ಇಡೀ ರಾತ್ರಿ ಸುತ್ತಾಡಿಸ್ತಾರೆ, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಸುತ್ತಾಡಿಸ್ತಾರೆ. ತದನಂತರ ಬೆಳಗ್ಗೆ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಬೆಂಗಳೂರಿಗೆ ಅದನ್ನು ಕಳುಹಿಸಲಾಗುತ್ತೆ. ಬೆಂಗಳೂರಲ್ಲೇ ಒಂದು ವರದಿ ಬರುತ್ತೆ, ಎಲ್ಲಿದ್ದಾರೆ ಅಲ್ಲಿಂದನೇ ಬಿಡುಗಡೆ ಮಾಡಬೇಕು ಅಂತೇಳಿ ದಾವಣಗೆರೆ ಅಷ್ಟರಲ್ಲಿ ದಾರಿ ಮಧ್ಯೆ ಇರ್ತಾರೆ, ದಾವಣಗೆರೆಯಲ್ಲಿ ಇರ್ತಾರೆ, ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಅದಾದ ನಂತರ ಸಿ.ಟಿ. ರವಿ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ. ಸೊ ಇದು BJP ನಾಯಕರಿಗೆ ಸಿಕ್ಕಿರುವಂಥ ಒಂದು ದೊಡ್ಡ ಅಸ್ತ್ರ. ಆದರೆ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ಆ ಬ್ಯಾಂಡೇಜನ್ನು ಏನು ಕಟ್ಟಿದಾರಲ್ಲ 3-4 ದಿನಗಳ ಕಾಲ ಅದನ್ನು ಹಾಗೆ ಉಳಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂಥೇಳಿ. ಜೊತೆಗೆ ಅದು ಕನ್ಫರ್ಮ್ ಆಗೋದಕ್ಕೆ ಬರೆದಿರುವಂಥ ವರದಿ ಇದೆಯಲ್ಲ, ನೋಟಿಸ್ ಏನಿದೆಯಲ್ಲ ಅದು ಕೂಡ ಈಗ ಬರೆದಿರುವಂಥ ಆ ಚೀಟಿ ಏನಿರುತ್ತಲ್ಲ ಅದರ ಹಿಂಭಾಗದಲ್ಲಿ ಈ ರೀತಿ ಬರೆದಿದ್ದಾರೆ. ಅಂದರೆ ಸಣ್ಣ ಪುಟ್ಟ ಗಾಯ ಆಗಿದೆ, ಅಂದರೆ ಪ್ರಾಥಮಿಕ ಚಿಕಿತ್ಸೆಗೆ ಏನು ಬೇಕು ಅಷ್ಟು ಮಾತ್ರ ಗಾಯ ಆಗಿದೆ, ಹಾಗಾಗಿ ಬೇಸಿಕಲಿ ಅದನ್ನು ಆ ಬ್ಯಾಂಡೇಜನ್ನು ಹಾಕಲಾಗಿತ್ತು, ದೊಡ್ಡ ಮಟ್ಟದಲ್ಲಿ ಏನು ಗಾಯ ಆಗಿಲ್ಲ ಅಂತೇಳಿ. ಬಟ್ ಸಿ.ಟಿ. ರವಿ ಅವರು ಅದನ್ನು ಹಾಗೆ ಹಾಕ್ಕೊಂಡಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಇದು ಸಿ.ಟಿ. ರವಿ ಇದರ ಮಧ್ಯೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕೊಟ್ಟಿರುವಂಥ ದೂರು ಎಲ್ಲಿ ಹೋಯಿತು, ಯಾಕೆ ತನಿಖೆ ಆಗ್ತಾ ಇಲ್ಲ ಅಂಥೇಳಿ. ಆಮೇಲೆ ಡಿ.ಕೆ. ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್, ಹೊರಟ್ಟಿ ಅವರ ವಿರುದ್ಧವೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಪ್ರಕರಣವನ್ನು BJPಯ ನಾಯಕರು ಎಲ್ಲಿಯ ತನಕ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಇದನ್ನು BJPಯ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ ಅವರು ಹೇಳಿರುವಂಥ ಹೇಳಿಕೆಯನ್ನು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.